ಅವ್ರ ಹೊಟ್ಟೆ ತುಂಬಿಸಿದ್ರೆ ಅವರು ಹೌದು, ಖುಷಿಯಿಂದ ಬರೀತಾರೆ. ಅದು ತುಂಬ ದೊಡ್ಡ ಕೊರತೆ ಇದೆ. ಅವಾಗ ಅಟ್ಲೀಸ್ಟ್ ನನಗನ್ಸುತ್ತೆ ಬರಹಗಾರರು ಬಂದು ಕೂತು, ಬರಹಗಾರರು ಬೇರೆ, ಸ್ಕ್ರೀನ್ ಪ್ಲೇ ಮಾಡೋರು ಬೇರೆ, ಡೈಲಾಗ್ ಮಾಡೋರು ಬೇರೆ, ಈ ಮೂರೂ ಜನಕ್ಕೆ ನೀವು ಯಾವತ್ತು ಕರೆಕ್ಟ್ ಬೆಲೆ ಕೊಡ್ತೀರೋ ಅವತ್ತು ಯಾವ ಹೀರೋಗಳ ಸಿನಿಮಾನೂ ಸೋಲಲ್ಲ. ನಾವೆಲ್ಲೋ ಸರ್, ಈಗ ನಾವು ಬೆಳಿಗ್ಗೆ ಕೂಡ ಮಾತಾಡ್ತಾ ಇದ್ದೆ, ಓಕೆ, ನಾವಿನ್ನು ಕರೆಕ್ಟಾಗಿ VFX ಇದೆಯಲ್ಲ ಅಥವಾ CG ಅಂತ ಏನು ಕರಿತೀವಿ, ಅದನ್ನೇ ನಾವು ಪ್ರಾಪರಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಸುಧಾರಿಸಿಲ್ಲ ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಸುಧಾರಿಸಿಲ್ಲ ಅಲ್ವಾ? ಹೌದು. ಅದನ್ನೆಲ್ಲ ಮಾಡೋಕ್ಕೋಗಿ ಹೊಡೆತಗಳು ತಿಂತಾ ಇದ್ದೀವ ಅಂತ ಒಂದು ಸತಿ ನೋವಾಗುತ್ತೆ. ಅಥವಾ ಯಾರೋ ಮಾಡ್ತೀನಿ ಅನ್ನೋ ಅವನಿಗೆ ಕಡಿಮೆ ಬೆಲೆ ಕೊಟ್ಬಿಡೋಣ ಅಂತ, ಕಡಿಮೆ ಬೆಲೆ ಅಂತ ಕೊಟ್ಟಾಗ ನಿಮ್ಗೆ ಅಲ್ಲಿ ಕ್ವಾಲಿಟಿನೇ ಕೊಡೋಕ್ಕಾಗ್ತಿಲ್ಲ ಅವರು. ಅದನ್ನು ತಂದ್ಬಿಟ್ಟು ಇದೇ ಇರಲಿ ಅಂತ ಬಿಡೋದು, ಇವೆಲ್ಲವೂ ನಮಗೆ ದೊಡ್ಡ ಏಟಾಗ್ತಾ ಇದೆ. ನನಗನ್ಸುತ್ತೆ ಹೀರೋಯಿಸಮ್ ತೋರಿಸೋ ಕಾಲ ಹೋಯ್ತು ಅಂತ ಅನ್ಸುತ್ತೆ. ಈಗ ಕಂಟೆಂಟ್ ಇಸ್ ದ ಕಿಂಗ್. ಕಂಟೆಂಟ್ ನಾನು ತುಂಬ ನಂಬೋದೇ ಕಂಟೆಂಟು. ಹೌದು, ನಾನು ಇವತ್ತವರೆಗೂ ನಂಬಿರೋದೇ ಕಂಟೆಂಟ್ನ. ಕಂಟೆಂಟ್ ಇದ್ದರೆ ಮಾತ್ರ ಸಿನಿಮಾ ಹೋಗೋದು, ಕಂಟೆಂಟ್ ಇಲ್ಲ ಅಂದರೆ ಯಾರು ನೋಡೋಲ್ಲ. ಅಲ್ಲ, ಇವತ್ತಿಗೂ ಒಂದಷ್ಟು ಜನ, ಐ ಡೋಂಟ್ ನೇಮ್ ದೆಮ್, ಸಿದ್ಧ ಸೂತ್ರಗಳನ್ನ ಇಟ್ಕೊಂಡೇ ಬರ್ತಾರೆ. 4 ಫೈಟು, 4 ಹಾಡು, ಒಂದು ಐಟಮ್ ಸಾಂಗು, ಈ ತರದಿದ್ರೆ ಸಿನಿಮಾ ಗೆದ್ಬಿಡುತ್ತೆ ಅಂತಕ್ಕಂಥ ಸಿದ್ಧ ಸೂತ್ರಗಳನ್ನ ಇಟ್ಕೊಂಡೇ ಬರ್ತಾರೆ, ಎಗೈನ್ ಸೋಲ್ತಾರೆ. ಆ ಥರ ಅವ್ರಿಗೆ ಏನು ಹೇಳ್ತೀರಾ ವಿಜಯ್ ಸರ್? ಕಂಟೆಂಟ್ ಮೇಲೆ ಹೋಗಿ ಅಂತ ಹೇಳ್ತೀನಿ ಅಷ್ಟೇ ಅವ್ರಿಗೆ. ಯಾಕಂದ್ರೆ ಉತ್ತರ ಕೂಡ ನಮ್ಮಲ್ಲೇ ಇದೆ. ಹೌದು, ಒಂದು 5 ಕೋಟಿ ಸೂ ಫ್ರಮ್ ಸೋ, ಹೌದು, 100 ಕೋಟಿ ಪ್ಲಸ್ ಬಿಸ್ನೆಸ್ ಮಾಡಿ, ಹೌದು, 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 ಅಜಯ್ ದೇವಗನ್ ಸೇರಿದಂತೆ, ಅಕ್ಷಯ್ ಕುಮಾರ್ ಸೇರಿದಂತೆ, ರಾಜ್ಬಿ ಶೆಟ್ಟರ್, ನಿಮ್ಮ ಹತ್ರ ಈ ತರದ ಕಥೆಗಳಿದ್ರೆ ಬನ್ನಿ ಕೊಲಾಬ್ರೇಷನ್ ಅಲ್ಲಿ ಸಿನಿಮಾ ಮಾಡೋಣ ಅಂತ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ಅಪ್ರಿಶಿಯೇಟ್ ಮಾಡಿದಂಥದ್ದನ್ನು ನಾವು ಕಣ್ಮುಂದೆನೇ ಇದೆ. ಕರೆಕ್ಟು. ನೋಡಿ, ಅಲ್ಲಿ ಬರವಣಿಗೆ ಇದೆ, ಅಲ್ಲಿ ಒಳ್ಳೆ ಯೋಚನೆ ಇದೆ, ಅಲ್ಲಿ ಯಾವುದೂ ಮುಜುಗರ ಆಗದಿರ ಎಲ್ಲರೂ ನೋಡೋವಂಥ ಒಂದು ಸ್ಕ್ರೀನ್ ಪ್ಲೇ ಇದೆ. ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಏನು ಬೇಕೋ ಅದನ್ನು ಮಾತ್ರ ಹೇಳಿದ್ದಾರೆ, ಬೇಡದಿರೋದನ್ನೆಲ್ಲ ಹೇಳಿಲ್ಲ. ಹೌದು ಅಲ್ಲೂರಾ? ಅದಕ್ಕೆ ಆ ಸಿನಿಮಾ ಅಷ್ಟು ದೊಡ್ಡ ಸೂಪರ್ ಹಿಟ್ ಆಗಿದೆ. ಕಾಂತಾರ ನೋಡಿದ್ರೆ, ಕಾಂತಾರ ಚಾಪ್ಟರ್ 1 ನೋಡಿದೆ, ಖುಷಿ ಆಯಿತು. ಈ ವರ್ಷದಲ್ಲಿ ಓಡಿರೋದು 2 ಸಿನಿಮಾ, ಒಂದು ಸೂಫ್ರಮ್ ಸೋ ಆ್ಯಂಡ್ ಇನ್ನೊಂದು ಕಾಂತಾರ. ಇಬ್ಬರ ಬಗ್ಗೆನೂ ಖುಷಿ ಇದೆ ನನಗೆ. ಅಂದರೆ ನಮ್ಮ ಕನ್ನಡ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತಲ್ಲ ಅನ್ನೋ ಖುಷಿ ಇದೆ ನನಗೆ. ಸೂಪರ್ ವಿಜಯ್ ಸರ್. ಶಿವಣ್ಣ ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಆಗಬೇಕು ಅಂತ ತುಂಬ ದಿನಗಳಿಂದ ಇದೆ. ಯಾವಾಗ ಆಗ್ಬೋದು ನಿರೀಕ್ಷೆ ಮಾಡಿ? ಅದೇ ಬರವಣಿಗೆ. ಅವರು ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ. ಓಕೆ, ಆ ಥರ ಕತೆ ಸಿಕ್ಕಿದ್ರೆ 100% ಮಾಡ್ತೀವಿ. ಇಲ್ಲಾಂದರೆ ಸುಮ್ಮನೆ ಈಗ ನೀವು ಹೇಳ್ದಂಗೆ ಒಂದು 3 ಸಾಂಗು 4 ಫೈಟ್ಗೋಸ್ಕರ ಕಾಂಬಿನೇಷನ್ ಮಾಡಿ, ಕಾಂಬಿನೇಷನ್ನು ಹಾಳಾಗಿ ಸುಮ್ಮನೆ ಅದು ಜನಗಳಿಗೂ ಕೆಟ್ಟು ಅಭಿಪ್ರಾಯ ಇಂಡಸ್ಟ್ರಿ ಮೇಲೆ ಬಂದ್ಬಿಡುತ್ತೆ. ಆ ಪ್ರಾಪರಾಗಿ ಯೂಸ್ ಆಗಬೇಕಲ್ವ, ಎರಡೂ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಯೂಸ್ ಆದರೆ ಮಾತ್ರ ಅದು ಸಾಧ್ಯ. ಮತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ಪ್ರೆಸೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, 5 ರೂಪಾಯಲ್ಲಿ ಸಿನಿಮಾ ಮಾಡೋದನ್ನಕ್ಕೆ 10 ರೂಪಾಯಿ ಬಂಡವಾಳ ಆಗ್ತಾ ಇದ್ದಾರೆ. 5 ರೂಪಾಯಿಗೆ ಅದರ ಬೆಲೆ 5 ರೂಪಾಯಿ ಅಷ್ಟೇ ಅಂದಾಗ 5 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು. 5 ರೂಪಾಯಿಗೆ 10 ರೂಪಾಯಿ ತೆಗಿಯೋದನ್ನ ನೋಡಬೇಕು. 5 ರೂಪಾಯಿ ಪ್ರಾಡಕ್ಟ್ಗೆ 10 ರೂಪಾಯಿ ಹಾಕಿ 2 ರೂಪಾಯಿ 3 ರೂಪಾಯಿ ತೆಗಿತಾ ಇದ್ದಾರೆ. ಆ ಥರದ್ರಿಂದ ತುಂಬ ಜನ ನಿರ್ಮಾಪಕರು ಮನೆ ಮಠ ಮಾರ್ಕೊಂಡು ಬೀದಿಗೆ ಬರುವಂತ. ಅದು ಎರಡು ಕಡೆ ಸಮಸ್ಯೆ ಇದೆ. ಒಂದು ಅವ್ರು ತಗೊಳ್ಳೋ ನಿರ್ಧಾರ, ಇನ್ನೊಂದು ನಮ್ಮಲ್ಲಿ ಕೆಲವ್ರು ಮಾಡೋ ಮೋಸ, ಕೆಲವ್ರು ಮಾತ್ರ ಮಾಡುವಂಥ ಮೋಸ. ಆ ಎರಡೂ ಸೇರಿ ಪಾಪ ಅವ್ರ ಮನೆ ಮಠ ಮಾರ್ಕೊತವ್ರೆ. ಅವರು ನಿರ್ಧಾರ ಕರೆಕ್ಟಾಗಿ ಮಾಡಬೇಕು, ಅಟ್ಲೀಸ್ಟ್ ಸ್ಟಡಿ ಮಾಡಬೇಕು, 4 ಕಡೆ ತಿಳ್ಕೋಬೇಕು, ಆಮೇಲೆ ಬಂದು ಮಾಡಬೇಕು. ಅದನ್ನು ಬಿಟ್ಟು ನಮ್ಮವ್ರು ಅದಕ್ಕೆ ಕಾಯ್ತಾ ಇರ್ತಾರೆ, ಸಿಕ್ಕಿದ್ರೆ ಹೆಂಗೆ ಹೊಡೆದಾಕೋಣ ಅಂತ. ಯಾಕಂದರೆ ದುಡ್ಡಲ್ವಾ, ಅದು ಬೇಕಾಗಿರೋ ದುಡ್ಡೇ ಅಲ್ವಾ, ಹೊಡೆದು ಮಲಗಿಸ್ಬಿಡ್ತಾರೆ. ಪಾಪ ಅವ್ರು ಮನೆ ಮಠ ಮಾಡಿಕೊಂಡು, ಮನೆಯಲ್ಲಿರೋ ಹೆಂಡತಿ ಮಕ್ಕಳು ಒಡವೆ ಮಾಡಿಕೊಂಡು, ಅದನ್ನು ಹೇಳೋಕ್ಕಾಗ್ದಿರ ಒದ್ದಾಡ್ತಾ ಇರ್ತಾರೆ. ಎರಡೂ ಸಮವಾಗಿದೆ. ನನಗೆ OTTಯಲ್ಲಿ ಓಪನ್ ಮಾಡಿದ್ರೆ ಫಸ್ಟು ಬರೋದೇ ಮಲಯಾಳಂ ಸಿನಿಮಾಗಳು. ಹೌದು, ನಾವು ಕನ್ನಡಿಗರಾಗಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕಂಟೆಂಟ್ ವೈಸು ಜನ ಮುಗಿಬಿದ್ದು ನೋಡ್ತಾ ಇರೋದೇ ಮಲಯಾಳಂ ಸಿನಿಮಾಗಳನ್ನು, ವೆಬ್ ಸೀರೀಸ್ಗಳನ್ನು.
ಆ ಥರದ ಒಂದು ಪ್ರಯೋಗಗಳು ನಮ್ಮಲ್ಲಿ ಯಾಕೆ ಆಗ್ತಿಲ್ಲ ಅಂತ. ಬರವಣಿಗೆ. ಯಾಕಂದ್ರೆ ಮೋಹನ್ ಲಾಲ್ ಅವರು ಎಂಪುರಾನ್ ಅಂತಕ್ಕಂಥ ಒಂದು 100 ಕೋಟಿ ಸಿನಿಮಾ, 5 ಬಜೆಟ್ ಸಿನಿಮಾ ಮಾಡ್ತಾರೆ. ಹೌದು. ಇಮ್ಮಿಡಿಯೇಟ್ ಬಂದು ತುಡರಮ್ಮ ಅಂತ ಒಂದು ಸಣ್ಣ ಸಿನಿಮಾ ಮಾಡ್ತಾರೆ. ಎಸ್ ಸರ್, ಈಗ ಎಂಪುರಾನಲ್ಲೂ ಕಂಟೆಂಟ್ ಇತ್ತು, ತುಡರಮಲ್ಲೂ ಕಂಟೆಂಟ್ ಇತ್ತು. ಆ ಕಂಟೆಂಟ್ ಇರೋದಕ್ಕೆ ಅದು ಎಂಪುರಾನ್ ಲೆವೆಲ್ಗೆ ಎತ್ಕೊಂಡೋಯ್ತು. ಆ ಕಂಟೆಂಟೇ ನಾವು ಯೋಚನೆ ಮಾಡ್ತಾ ಇಲ್ವಲ್ಲ. ನಾವು ಎಂಪುರಾನ್ ಆದ್ಮೇಲೆ ಎಂಪುರಾನ್ಗಿಂತ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಯಾಕೆ ನೋಡಬೇಕು? ಇಲ್ಲ, ನಾನು ಹೇಳ್ತೀನಿ ಅದೇ, ನಾನು ಯಾರಿಗೂ ಹೆಸರಿಟ್ಟು ಹೇಳ್ತಾ ಇಲ್ಲ, ಆ ಥರದ ಮನೋಭಾವನೆಗಳು ಯಾಕೆ ಅಂತ. ಅಲ್ಲ, ನಮ್ಮಲ್ಲಿ ಚಾಲೆಂಜಿಗೆ ಬಿದ್ದೋಗ್ಬಿಡ್ತಾರೆ. ಅಂದರೆ ನಾನು ಹಂಗೆ ಮಾಡ್ತೀನಿ, ನಾನು ಹಂಗೆ, ಆ ಇನ್ವೆಸ್ಟ್ಮೆಂಟ್ ಎಷ್ಟು ಕೇಳು, ಆ ಇನ್ವೆಸ್ಟ್ಮೆಂಟೇ ಮಾಡ್ತೀನಿ. ಆ ಇನ್ವೆಸ್ಟ್ಮೆಂಟ್ ಮಾಡೋದು ಯೋಚನೆ ಮಾಡ್ತಾ ಇದ್ದೀರಾ, ಕಂಟೆಂಟಿಗೆ ನಾನೇನು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಅಣ್ಣವ್ರಿದ್ದಾಗ ಒಂದು ಭಕ್ತಿ ಪ್ರಧಾನ ಸಿನಿಮಾ ಮಾಡೋರು, ಹೌದು, ಇನ್ನೊಂದು ಹಿಸ್ಟಾರಿಕ್ ಸಿನಿಮಾ ಮಾಡೋರು, ಹೌದು, ಇನ್ನೊಂದು ಸಾಮಾಜಿಕ ಸಿನಿಮಾ ಮಾಡೋರು. ಹೌದು. ಆ ವರ್ಸಟ್ಯಾಲಿಟಿ ಇದೆಯಲ್ಲ ಒಬ್ಬ ಕಲಾವಿದನಲ್ಲಿ ಪ್ರತಿಯೊಬ್ಬರಲ್ಲೂ ಬರಬೇಕು ಅನ್ನೋದು ನಮ್ಮ ಆಶಯ. ಅದೇ ನಮಗೂ ಆಸೆ ಇದೆ. ನಾನು ಬೇರೆ ಬೇರೆ ಥರ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ಕೆಲವು ಸರ್ತಿ ಹೌದು ಆ್ಯಕ್ಷನ್ ಬೇಕಾಗತ್ತೆ, ಆ್ಯಕ್ಷನಲ್ಲೇ ಕೆಲವು ಕಥೆ ಹೇಳಬೇಕಾಗತ್ತೆ. ಪ್ರತಿ ಸರಿ ಆ್ಯಕ್ಷನ್ ವರ್ಕ್ ಆಗಲ್ಲ, ವಿಷಯ ವರ್ಕ್ ಆಗುತ್ತೆ. ಅಂದರೆ ಏನು ವಿಷಯ ಹೇಳಕ್ಕೆ ಹೊರಟಿದ್ರೆ ಅದಕ್ಕೆ ಏನು ಆ ವಿಷಯಕ್ಕೋಸ್ಕರ ಹೊಡೆದಾಡ್ತಾನೆ ಅಂದರೆ ಓಕೆ. ವಿಷಯನೇ ಇಲ್ದಿರ ಸುಮ್ಮನೆ ಬಂದರೆ ಸುಮ್ಮನೆ ಹಾಡು ಹೇಳ್ಕೊಂಡು ಹೋಗ್ಬಿಟ್ಟ ಅಂದರೆ ವರ್ಕ್ ಆಗಲ್ಲ ಇಲ್ಲಿ. ಸೊ ನಮ್ಮಲ್ಲಿ ಬರಹಗಾರರ ಕೊರತೆ ಇದೆ, ಕತೆಗಳ ಕೊರತೆ ಇದೆ. ಹೌದು, ಕತೆಗಳಿದೆ, ಹೌದು, ಕತೆ ಇರುತ್ತೆ, ಹೌದು, ಕತೆ ತುಂಬಾ ಚೆನ್ನಾಗಿರುತ್ತೆ. ಸ್ಕ್ರೀನ್ ಪ್ಲೇ ಮಾಡುವಾಗ ಎಡುತ್ತಾರೆ ಆಗುತ್ತೆ. ಅದನ್ನು ಅಷ್ಟೇ. ಅದಕ್ಕೆ ಹೇಳಿದ್ದು ನಾನು, ಈಗ ಕತೆ ಮಾಡೋರು ಯಾರು, ಸ್ಕ್ರೀನ್ ಪ್ಲೇ ಮಾಡೋರು ಯಾರು, ಡೈಲಾಗ್ ಮಾಡೋರು ಯಾರು, ಮೂವರೆಗೂ ಸಮಾನವಾಗಿ ನೀವು ನೋಡಿ ಅವರವರ ಬೆಲೆಗಳನ್ನ ಕಟ್ಕೊಡಿ, ಖಂಡಿತವಾಗ್ಲೂ ಸಿಗ್ತಾರೆ. ನಂಗೆ ಭಾಳ ಖುಷಿ ಆಯಿತು. ನನಗೆ ಇದೊಂಥರ ಇಂಟರ್ವ್ಯೂ ಅನಿಸ್ಲಿಲ್ಲ. ಒಂದು ಇಯರ್ ಎಂಡ್ ಒಂದು ಒಳ್ಳೆ ಪಾಸಿಟಿವ್ ನೋಟಲ್ಲಿ ಶುರು ಮಾಡ್ತಾ ಇದ್ದೀವಿ. ಒಂದೇ ಒಂದು ಪ್ರಶ್ನೆ ಕೇಳೋದಾದ್ರೆ, ಕನ್ನಡ ಚಿತ್ರರಂಗ ಇತ್ತೀಚೆಗೆ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಬಹುಶಃ ಅಂಬರೀಷ್ ಸರ್ ಹೋದ ನಂತರ ಕಲಾವಿದರ ಸಂಘ ಅನ್ನೋದೊಂದಿದೆ ಅನ್ನೋದನ್ನೇ ಕಲಾವಿದರುಗಳಾಗಿ ನೀವೇ ಮರ್ತಿದ್ದೀರಾ ಅನಿಸುತ್ತೆ. ಅಲ್ಲಿ ಆಕ್ಟಿವಿಟೀಸ್ ನಡೀತಾ ಇಲ್ಲ, ಎಲೆಕ್ಷನ್ಗಳಾಗಿಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಒಬ್ಬ ಲೀಡರ್ ಇಲ್ಲ ಅಂತಕ್ಕಂಥದ್ದು. ಶಿವಣ್ಣ ಅವರು ಪಾಪ ಅವರು ಹೆಲ್ತ್ ಇಶ್ಯೂಸ್ ಆಗಿ ಅವರು ಅದನ್ನು ಗೆದ್ದು ಬಂದಿದ್ದೇ ಅವರಿಗೆ ಮರುಜನ್ಮ ಥರ. ರವಿ ಸರು ಅವ್ರದ್ದೇನೋ ಒಂದು ಇದರಲ್ಲಿ ಅವರು ಸಿನಿಮಾ, ನಾನು ಹಠಕ್ಕೆ ಬಿದ್ದು ಒಂದು ಸಿನಿಮಾ ಮಾಡಲೇಬೇಕು ಅಂತ ಈಗ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾ ಇದ್ದಾರೆ. ಅವರು ಒಂದು ಸಿನಿಮಾಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ, ನನಗೆ ರೀಸೆಂಟಾಗಿ ಸಿಕ್ಕಿದ್ರು ಕೂಡ. ಆ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ, ಅಥವಾ ಇಂಥವರೇ ತಗೋಬೇಕು ಅಂತಂದು ಏನಿಲ್ಲ. ಯಾರೋ ಕುತ್ಕೊಂಡು ಕಲಾವಿದರ ಸಂಘದಲ್ಲಿ ಎಲ್ಲ ಕಲಾವಿದರು ಸೇರಿ ಆ ಥರದ್ದೊಂದು ಇನಿಷಿಯೇಟಿವ್ ಯಾಕೆ ತಗೊತಾ ಇಲ್ಲ ಅನಿಸುತ್ತೆ ವಿಜಯ್ ಸರ್? ಆದಷ್ಟು ಜಲ್ದಿ ಒಗ್ಗಟ್ಟು ಬರಲಿ ಅಂತ ಕೇಳ್ಕೊತೀನಿ. ಎಲ್ಲ ಒಗ್ಗಟ್ಟಾಗಿ ನಿಂತು ಅದಾಗಲಿ ಅನ್ನೋ ಆಸೆ. ಇವಾಗ ನಮಗೆಲ್ಲ ತುಂಬ ಸೀನಿಯರ್ ಮೋಸ್ಟು ಶಿವಣ್ಣ. ಅವ್ರಿಗೋಗಿ ಕೇಳ್ಕೊಂಡ್ರೆ ಮಾಡ್ತಾರೆ. ಯಾರೂ ಪ್ರಾಪರಾಗಿ ಕೇಳ್ಕೊತಾ ಇಲ್ಲ ಅನ್ಕೋತೀನಿ ಅಷ್ಟೇ, ಇನ್ನೇನೂ ಇಲ್ಲ ಅಲ್ವರಾ? ಆ ಕೊರತೆ ಇರ್ಬೋದು ನಮ್ಮಲ್ಲಿ. ಈಗ ಸೀನಿಯರ್ ಅವರೇನೆ, ನಾವು ಅವ್ರನ್ನ ಕೇಳ್ಕೋಬೇಕು, ಏನು ಮಾಡೋಣ ಹೇಳಿ ಅಂತ. ಅದೇ ಒಂದ್ಸರಿ ಬಹುಶಃ ನೀವೆಲ್ಲ ಸೇರಿದ್ರಿ ಶಿವಣ್ಣ ಅವ್ರ ಮನೆಯಲ್ಲಿ. ಹೌದು. ಅದಾದ್ಮೇಲೆ ಅವ್ರಿಗೆ ಅನಾರೋಗ್ಯ ಆಯಿತು. ಹೌದು. ಅವರ ಅನಾರೋಗ್ಯದಿಂದ ಬೌನ್ಸ್ ಬ್ಯಾಕ್ ಮಾಡ್ಕೊಂಡು ಬಂದು ಇವಾಗ ಅವ್ರ ಸಿನಿಮಾಗಳು ಮಾಡ್ತಿರೋದೇ ಒಂಥರ ಅದು ಒಂಥರ ಖುಷಿ ಆಗುತ್ತೆ ನೋಡಿ. ಹೌದು, ನಿಜ ನಿಜ ನಿಜ. ಅವರು ಏನು ಹೇಳ್ತಾರೆ, ಒಂದು ನಿಜವಾದ ದೇವರ ಮಗುವರು. ಅದಕ್ಕೆ ಅವ್ರಿಗೇನೂ ಆಗಲಿಲ್ಲ, ಎಲ್ಲ ತಪ್ಪಿಸ್ಕೊಂಡು ಬಂದರು. ಈ ಚಿರಂಜೀವಿ ಅಂತಾರಲ್ಲ ಹಂಗೆ. ಅದ್ರ ಬಗ್ಗೆ ನಂಗೆ ಸಖತ್ ಖುಷಿ ಇದೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ ನಾವು. ಥ್ಯಾಂಕ್ ಯು. ನನಗೊಂಥರ ಕ್ಯಾಶುವಲ್ ಟಾಕ್ ಥರನೇ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಲ್ಯಾಂಡ್ ಲಾರ್ಡ್ ಸಿನಿಮಾ ಬಹುದೊಡ್ಡ ಹಿಟ್ ಆಗಲಿ, ನಿಮಗೋಸ್ಕರ ಅಂತಲ್ಲ, ರಿತನ್ಯ ಒಬ್ಬ ನಟಿಯಾಗಿ ನಿಂತ್ಕೊಳ್ಳಿ, ಇಷ್ಟು ಜನ ನಂಬ್ಕೊಂಡು ದುಡ್ಡಾಗ್ದಂತಹ ಸತ್ಯಪ್ರಕಾಶ್ ಅವ್ರ ಮಗ ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂತಾಗಲಿ. ಹೌದು 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 ಹೌದು. ಸಿಟಿ ಲೈಟ್ ಸಿನಿಮಾ ತುಂಬ ಚೆನ್ನಾಗಾಗಲಿ. ಥ್ಯಾಂಕ್ ಯು. ಅಗೈನ್ ನಿಮ್ಮ ಚಿಕ್ಕ ಮಗಳು ಒಬ್ಬ ನಟಿಯಾಗಿ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಅವರಲ್ಲಿ ಒಂದು ಸಿನಿಮೋತ್ಸಾಹ ಉಟ್ಕೊಳ್ಳಿ. ಥ್ಯಾಂಕ್ ಯು. ಬಹುಶಃ ನಿಮ್ಮನ್ನು ನೋಡಿ ಅವರು ಹೀರೋಯಿನ್ಗಳಾಗಿ ಆಗಬೇಕು ಅಂತ ಅಂದ್ಕೊಂಡ್ರೇನೋ, ಆದರೆ ನಾನು ಚಿತ್ರರಂಗಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಭಾವ ಅವರಲ್ಲಿ ಬರಬೇಕು. ಆ ಥರ ದಿನಗಳು ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ. ಥ್ಯಾಂಕ್ ಯು. ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ 2026 Thanks. ಸದ್ಯದಲ್ಲೇ ನೀವು ರಿವೀಲ್ ಮಾಡ್ತೀರಾ, ನನಗೆ ಗೊತ್ತದು. ಥ್ಯಾಂಕ್ ಯು. ನಿಮ್ಮಿಂದ ಕನ್ನಡ ಚಿತ್ರರಂಗಕ್ಕೆ ತುಂಬ ಆಗಬೇಕಿದೆ. ನಿಮ್ಮ ಬತ್ತಳಿಕೆಯಿಂದ ಮತ್ತಷ್ಟು ಕಲಾ ಪೋಷಕರನ್ನು ಪೋಷಿಸುವಂಥ ಶಕ್ತಿ ಚಾಮುಂಡೇಶ್ವರಿ ನಿಮ್ಗೆ ನೀಡಲಿ ಅಂತ ಈ ಕಾರ್ಯಕ್ರಮದ ಮೂಲಕ. ತುಂಬ ಥ್ಯಾಂಕ್ಸ್. ಇಡೀ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ನಗು ಸಂತೋಷ ತುಂಬಿ ತುಳುಕಾಗಲಿ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ದುನಿಯಾ ವಿಜಯ್ ಕುಮಾರ್ ಅವರ ಜೊತೆಗಿನ ಮಾತುಕತೆಯನ್ನು. ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಈ 2026 ಮೊದಲ ಸಂದರ್ಶನ ನಂದು. ಇದೇ ಪಾಸಿಟಿವ್ ನೋಟಲ್ಲಿ ಎಲ್ಲವೂ ಚೆನ್ನಾಗಾಗಲಿ ಈ ವರ್ಷ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ಕೂಡ ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಖುಷಿಯಾಗಿರಿ, ಒಳ್ಳೆಯದನ್ನು ಮಾತಾಡಿ, ಅವಶ್ಯಕತೆ ಇದ್ದಷ್ಟು ಮಾತಾಡಿ. ವಿಜಯ್ ಅವರು ಹೇಳ್ದಂಗೆ ನಿಮ್ಮ ಬದುಕು ಬಹಳ ಸುಂದರವಾಗಿ ಈ ವರ್ಷದಲ್ಲಿ ಆಗಲಿ ಅಂತ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.